वेलकम टू लर्न कन्नड़ा चैनल। आज मैं आपको तिली कन्नड़ा क्लास 4 उसका ಬಸ್ಸು ಪ್ರಯಾಣದ ಸುಖ ದುಃಖಗಳು बस्सु इज द बस प्रयाण यानी ट्रैवल करना यानी कि सुख और दुख दोनों के बारे में इस लेसन में दिए हैं वीरेंद्र सिंपी। ಪಾಠ ಪ್ರವೇಶ ಕನ್ನಡ ಗದ್ಯ ಸಾಹಿತ್ಯ ಪ್ರಕಾರಗಳಲ್ಲಿ ಲಲಿತ ಪ್ರಬಂಧ ಅತ್ಯಂತ ಪ್ರಮುಖವಾದದ್ದು. ಇದರ ಸ್ವರೂಪ ಹಾಗೂ ಲಕ್ಷಣಗಳು ಸ್ವಲ್ಪ ಮಟ್ಟಿಗೆ ಭಿನ್ನವಾದವು. ಬದುಕಿನ ವಿವಿಧ ಆಯಾಮಗಳನ್ನು ಯಥಾವತ್ತಾಗಿ ಬಿಂಬಿಸಲು ಸಾಧ್ಯತೆಗಳಿರುವ ಪ್ರಬಂಧ. ಹೊಸಗನ್ನಡದಲ್ಲಿ ಪ್ರತಿ ಸಾಹಿತ್ಯ ಜನಪ್ರಿಯ ಸಾಹಿತ್ಯ ಪ್ರಕಟವಾಗಿದೆ. ಲಲಿತ ಪ್ರಬಂಧ ಸಂಸ್ಕೃತಿಯ ಅಭಿವ್ಯಕ್ತಿಗೆ ಪೂರಕ ಮಾಧ್ಯಮವಾಗಿದೆ. ಸಮಾಜದ ಸ್ಥಿತಿಗತಿ, ಜನರ ಬದುಕು, ಶಿಕ್ಷಣ, ವಿಜ್ಞಾನ, ಕೃಷಿ, ನಂಬಿಕೆಗಳು, ಸ್ತ್ರೀಯರ ಸ್ಥಾನಮಾನ, ಜೀವನ ಮೌಲ್ಯ ಮುಂತಾದವನ್ನು ಮನಮುಟ್ಟುವಂತೆ ತಿಳಿಹಾಸ್ಯವನ್ನು ಬೆರೆಸಿ ಲಲಿತ ಪ್ರಬಂಧವನ್ನು ಬಿತ್ತಲಾಗಿದೆ. ಪ್ರಸ್ತುತ ಪಾಠದಲ್ಲಿ ಲೇಖಕರು ಬಸ್ಸು ಪ್ರಯಾಣದ ಅನುಭವಗಳನ್ನು ರಸವತ್ತಾಗಿ ಕಟ್ಟಿದ್ದಾರೆ. बस में जैसा जाते हैं ना उसका सुख और दुख के बारे में दिए हैं. ಬರವಣಿಗೆಯ ಶೈಲಿ ಮತ್ತು ವಿಷಯದ ನಿರೂಪಣೆ ಓದುಗರಿಗೆ ಕಚಗುಳಿಯನ್ನು ನೀಡುತ್ತದೆ. ಲೇಖಕರ ಅನುಭವಗಳೆಲ್ಲವೂ ಓದುಗರ ಅನುಭವಗಳೇ ಆಗಿ ಇಲ್ಲಿಂದ ಬಿಂಬಿಸುತ್ತದೆ. ಬಸ್ಸು ಬಂದತ್ತ ಸ್ವಚ್ಛಾಚಾರಿಯಾಗಿ ಅಲೆಯುವಷ್ಟು ಸ್ಥಿತಿವಂತನೂ ನಾನಲ್ಲ. यानी कि बस से बस छोड़ के अपना खुद का व्हीकल में जाने का इतना रिच में नहीं हूँ. ಪ್ರಯಾಣಕ್ಕಾಗಿ ಪ್ರಯಾಣ ಎನ್ನುವ ಪೋಕಿಲಾಲನು ನಾನಲ್ಲ. यानी बस में जाना है करके जाने वाला भी मैं नहीं हूँ. ಇಲ್ಲಿಯವರೆಗೆ ನಾನು ಸಂದರ್ಶಿಸಿದ ಸ್ಥಳಗಳಾಗಲಿ ಸುತ್ತುವರಿದು ಅಲೆದಾಡಿದ ನಾಡುಗಳಾಗಲಿ ಕಡಿಮೆ ಎಂದೇ ಹೇಳಬೇಕು. यानी कि मैं बहुत कम ट्रैवल करता हूँ करके. ಪ್ರಸಿದ್ಧ ಪಟ್ಟಣಗಳೆಂದು ನಾಡಿನವರ ಬಾಯಲ್ಲೆಲ್ಲ ನಡೆಯುತ್ತಿರುವ ಸ್ಥಳಗಳು ನನ್ನ ಮಟ್ಟಿಗೆ ನಕಾಶದೊಳಗಿನ ಹೆಸರುಗಳು ಮಾತ್ರ. यानी नकाशा यानी जो अपना इसमें रहता है ना, भारत का नकाशा में रहता है, मैं उतना ही सोचता हूँ, उसके आगे मैं सोचता नहीं हूँ. ಇದು ನನ್ನ ಕೂಪ ಮಂಡುತನವೋ ಅಲ್ಲ, ಮನೆಗೆ ಅಂಟಿಕೊಂಡು ಕೂರುವ ಜಿಗುಳೆತನವೂ ಅಲ್ಲ. ಹಾಗೆ ನೋಡಿದರೆ यानी मैं घर पे भी ज्यादा नहीं रहता हूँ, जाते रहता हूँ. ಒಂದೇ ಪ್ರದೇಶದಲ್ಲಿ ಅದೆಷ್ಟೋ ಸಾರಿ ಸುತ್ತಿದ್ದೇನೆ. लेकिन एक ही जगह पे बार बार मैं गया हूँ. ಒಂದೇ ಪುಸ್ತಕವನ್ನು ಹಲವು ಸಾರಿ ಓದಿದಂತೆ ಏಕಿ ಬುಕ್ ಬಾರ್ ಬಾರ್ ಪಡ ಜೈಸ. ನನ್ನ ಪ್ರವಾಸದ ಕ್ಷೇತ್ರ ಸಣ್ಣದಿರಬಹುದು, ಆದರೆ ಅದರಲ್ಲಿ ನಾನು ಕಂಡ ರಸದ ಹೊರತೆ ಮಾತ್ರ ದೊಡ್ಡದು. ಜೀವನದಲ್ಲಿ ಕಾಣಿಸಿದಾಗ ಸ್ವಾರಸ್ಯ ನನಗೆ ಪ್ರವಾಸದಲ್ಲಿ ದೊರಕಿದೆ. यानी जीवन में मुझे जब प्रवास करते वक्त बहुत सारा स्वारस्य कि मेरे को मिला है. ಪ್ರವಾಸದಲ್ಲಿ ನಾನು ಹತ್ತಿದ್ದೇನೆ, ನಕ್ಕಿದ್ದೇನೆ, ನಗೆ ಪಾಟಲು ವ್ಯಕ್ತಿಯೂ ಆಗಿದ್ದೇನೆ. यानी मैं रोया हूँ, हंसा हूँ, दूसरों का हंसने जैसा व्यक्ति भी बन चुका था. ಹೀರೋ ಆಗಿದ್ದಂತೆ ಝೀರೋ ಕೂಡ ಆದ ಪ್ರಸಂಗಗಳು ಇಲ್ಲದಿಲ್ಲ. यानी ಹೀರೋ भी हुआ है, ಝೀರೋ भी हुआ है. ಪರೀಕ್ಷೆಗಾಗಿ ಪರೀಕ್ಷಾ ವಿದ್ಯಾರ್ಥಿಯು ಪಟ್ಟ ದುಗುಡವನ್ನೆಲ್ಲ ಪ್ರತಿ ಪ್ರಸಾರವು ನನಗೆ ಹೊತ್ತು ತಂದಿದೆ. यानी एग्जाम के लिए भी प्रवास एग्जाम के लिए भी दूर दूर मुझे जाना पड़ता था. ಪರೀಕ್ಷೆಗಾಗಿ ಪರೀಕ್ಷಾ ವಿದ್ಯಾರ್ಥಿಗಳು ಪಟ್ಟ ದುಗುಡವನ್ನೆಲ್ಲ ಪ್ರತಿ ಪ್ರವಾಸವು ನನಗೆ ಹೊತ್ತು ತಂದಿದೆ. ಪ್ರವಾಸದ ಮುನ್ನ ದಿನವೂ ನನಗೆ ನಿದ್ರೆ ಇಲ್ಲ. यानी कल जाना है, यानी आज मुझे नींद नहीं आता था. ನಿಶ್ಚಿತ ಸ್ಥಳಗಳು ಮುಟ್ಟಿದ ದಿನವೂ ನಿದ್ರೆ ಇಲ್ಲ. जिस दिन प्रवास के बाद जिस जगह पे जाता हूँ उस रात में भी नींद नहीं आता है. ಬಾಳು ಬರಿದಾಗಿ ಕಂಡಾಗ ಏನಾದರೂ ನೆಪ ಹೂಡಿ ಪ್ರವಾಸ ಕೈಗೊಳ್ಳುತ್ತೇನೆ. जब अपने को लाइफ खाली लगता है, कुछ ना कुछ करके मैं ट्रैवल करने का सोचता हूँ करके. ಜೀವನದಲ್ಲಿ ಇಲ್ಲದ ನವ್ಯತೆಯನ್ನು ಭವ್ಯತೆಯನ್ನು ಬಾಳಿನಲ್ಲಿ ತರಲು ಉಪಕ್ರಮಿಸುತ್ತೇನೆ. ಪ್ರವಾಸವೆಂದರೆ ನನಗೆ ಪ್ರವಾಸದ ವಿಷಯವಲ್ಲ, ಅದೊಂದು ಸುಖ प्रसंग. प्रवास यानी सिर्फ मेरे को प्रवास नहीं है, वो एक हैप्पीनेस भी है, सैडनेस भी है. ಬಸ್ಸು ಪ್ರಯಾಣದ ಸ್ವರ್ಗ ಸುಖ ಸಿಗಬೇಕಾದರೆ
तपस्वर्यವಂತೂ ಮಾಡಲೇಬೇಕು। यानी कि बस के लिए जब पहले टाइम में आप देखते थे शायद बस में घुसने के लिए इतने लोग धक्का मुक्की सब होता था। ಅಂದರೆ ಬಸ್ಸಿಗಾಗಿ ಕಾಯುವುದು, ಬಸ್ के लिए ವೇಟ್ करना, ಊಟದ ಮನೆಯಲ್ಲಿ ಒಂದೆರಡು ನಿಮಿಷವಾಗಲಿ ಕೊನೆಗೆ ಗಳಿಕೆಯಾಗಿ ತಾಳಬಹುದು। ಕಾಳು ಕಡ್ಡಿಯ ಅಂಗಡಿಯ ಮುಂದೆ ತಾಸುಗಟ್ಟಲೆ ರಣಗುಟ್ಟುತ್ತಿರುವ ಸೂರ್ಯನ ಕೃಪಾ ಛತ್ರದ ಕೆಳಗೆ ಆಶ್ರಯ ಪಡೆಯಬಹುದು। यानी कि ये बस स्टैंड के बारे में बोले हैं। ಬಸ್ಸಿಗಾಗಿ ಕಾಯುವುದೆಂದರೆ ಒಂಟಿಗಾಲಿನ ಮೇಲೆ ನಿಂತು ಶಿವನನ್ನು ಕುರಿತು ತಪಸ್ವರ್ಯವನ್ನು गैदंतेये सही। यानी बस के लिए वेट करना भी हम लाइक शिव जी को तपस्या करके पाने का उतना बड़ी बात है। ಅಂತೂ ಬಸ್ಸು ಬಂದೇ ಬಿಟ್ಟಿತು। ಕೈಯಲ್ಲಿ ಟ್ರಂಕ್ ಅನ್ನು ಹಿಡಿದು ಬಸ್ಸಿನೊಂದಿಗೆ ಸ್ಪರ್ಧೆ ಕಟ್ಟುವಂತೆ ಓಡುತ್ತೀರಿ। यानी बस आया तुरंत लोग भागते हैं। ಧೂಳೇ ನಿಮಗೆ ಸಿಕ್ಕ ಪ್ರಾಪ್ತಿ। ಆ ಬಸ್ಸು ನೀವು ಹೋಗುವ ಊರದ್ದಲ್ಲ, लेकिन वो बस जो है हम जाने का। कोई भी बस आए पहले बोर्ड तो देखते नहीं है, भाग जाते हैं। उसके बाद बोर्ड देखने के बाद पता चलता है कि ये मेरे गांव जाता ही नहीं है करके। ಅದಕ್ಕೇನಂತೆ ಇಷ್ಟು ಹಾದಿ ನೋಡಿದವರು ಇನ್ನೊಂದು ಅರ್ಧ ತಾಸು ಕೂಡಲಿಕ್ಕಾಗದೆ इतना देर बैठे हैं तो और एक आधा घंटा बैठ सकते हैं ना। ಇದೊಂದು ಪ್ಲೇಟು ಚರಿಮರಿ ಚುರುಮುರಿ चिवड़ा तिंदु चहा कुड़िदु बंदु कुಳಿತರಾಯಿತು। और एक प्लेट चिवड़ा चुरमुरी और चाय पी के बैठना चाहिए करके 100 ಮೋಸಗೊಳಿಸಿ ಕೊನೆಗೂ ನಿಮ್ಮ ಬಸ್ ಬಂದೇ ಬರುವುದು। 100 ಸಲ ಮೋಸಗೊಳಿಸಿ, यानी हम लोग बार बार देखने जाते हैं लेकिन अपना बस नहीं रहता है, उसके बाद एक बार आपका बस आ जाएगा। ಕಂಡಕ್ಟರ್ ಉಸ್ಸೆಂದು ಕೆಳಗೆ ಇಳಿಯುವನು। ಈಗ ಯಾರು ಬಸ್ಸನ್ನು ಹತ್ತಬೇಡಿ ಎನ್ನುತ್ತಾ ಕ್ಯೂ ನಿಲ್ಲುತ್ತಾನೆ। यानी कि अभी कोई बस मत चढ़ना करके। ಕಂಡಕ್ಟರ್ ಮರು ಅಪ್ಪಣೆಯಾದ ಕ್ಷಣವೇ ಕ್ಯೂ ಮಾಯವಾಗಿ ಕುರುಕ್ಷೇತ್ರ ಪ್ರಾರಂಭವಾಗುತ್ತದೆ। यानी जैसा कंडक्टर कहीं चले जाता है तो लोग कुरुक्षेत्र यानी धक्का मुक्की करके एक दूसरे से टकरा के चढ़ने लगते हैं बस पे। ಈಗ ಯಾರು ಬಸ್ಸು ಓಕೆ ಅಪ್ಪಣೆಯಾಗಿ ಕ್ಯೂ ಮಾಯವಾಗಿ ಕುರುಕ್ಷೇತ್ರ ಪ್ರಾರಂಭವಾಗುತ್ತೆ। ತಿಕ್ಕಾಟ, ಗುದ್ದಾಟ, ಚೀರಾಟ, ಹೋರಾಟಗಳೇ ನಡೆಯುತ್ತದೆ। यानी धक्का मुक्की करते हैं, चिल्लाते हैं, सब करते हैं। ಒಬ್ಬರ ಶರ್ಟ್ ಹರಿದರೆ ಇನ್ನೊಬ್ಬರ ಉಸಿರೇ ನಿಂತಿತು। एक का शर्ट फट जाता है, दूसरे का ब्रीथिंग ही स्टॉप हो जाता है। ಮಗುತೊಬ್ಬರ ಬೇರೊಂದು ಕತ್ತರಿಸಿಯೇ ಹೋಯಿತು। किसी का ಬೆರಳೊಂದು, किसी का हाथ भी टूट गया है। ಒಬ್ಬರ ಶರ್ಟ್ ಹರಿದರೆ ಇನ್ನೊಬ್ಬರ ಉಸಿರು, ಮಗದೊಬ್ಬರ ಬೆರಳೊಂದು ಕತ್ತರಿಸೇ ಹೋಯಿತು। ಕೂಸಿನ ಚಿಗುರುವಿಕೆಗಾಗಲಿ ಸ್ತ್ರೀಯರ ಅರ್ಥ ಸ್ವರಕ್ಕಾಗಲಿ ಯಾರೂ ಮಣಿಯುವುದಿಲ್ಲ। ಅಂತೂ ಒಮ್ಮೆ ಬಸ್ಸನ್ನು ಏರಿದ ಕೊಲಂಬಸ್ ಅಮೇರಿಕೆಯನ್ನು ಪ್ರಥಮ ಬಾರಿ ಕಂಡಂತೆ ತೆನಾಸಿಂಗ್ ಎವರೆಸ್ಟ್ ಅನ್ನು ಏರಿ ನಿಂತಂತೆ ಭಾಸವಾಗಿ ಸಾತ್ವಿಕ ಆನಂದ ಉಂಟಾಗುತ್ತದೆ। ಬಸ್ಸು ಬಿಡುವಂತಾದಾಗ ಕೆಳಗೆ ನಿಂತ ಎಲ್ಲರಿಗೂ ಸ್ಥಾನ ಸಿಕ್ಕಿರುವುದು। ಆದರೂ ಈ ಗದ್ದಲ ಏಕೆ ಎಂದು ನೀವು ಕೇಳಬಹುದು। यानी बस सब चढ़ने के बाद सबको बैठने के लिए जगह तो मिल जाता है, लेकिन क्यों आप लोग इतना धक्का मुक्की करते हो करके आप पूछ सकते हो। ಈ ಹೋರಾಟವಿಲ್ಲದ ಬಸ್ಸು ಪ್ರಯಾಣ ನಿರಾಸವಾಗುತ್ತದೆ। ऐसा करना ही चाहिए, नहीं तो वी आर गेटिंग ಬೋರ್ हो जाते हैं। ಕುಳಿತು ಕಾಲು ನೋಯುತ್ತದೆ, ಟೊಂಕ ಭಾಗವಾಗುತ್ತದೆ। ಅದನ್ನು ತಡೆಗಟ್ಟಲು ಮಾನವನು ತಾನಾಗಿ ಕಂಡುಹಿಡಿದ ಪದ್ಧತಿ ಇದು। बैठे बैठे यानी कि पैर में दर्द होता है और इसलिए क्या करते हैं, जब भी बस आता है तो लोग भागते हैं। ಬಸ್ಸು ಹೊರಟ ನಿಂತಾಗ ಜೀವನದಲ್ಲಿ ಉದಾತ್ತವಾದುದನ್ನು ಸಾಧಿಸಿದೆವು ಎಂಬ ಪ್ರತಿಯೊಬ್ಬ ಪ್ರವಾಸಿಗನ ಮೊಗದಲ್ಲಿ ಮೂಡಿದ್ದನ್ನು ಗಮನಿಸಬಹುದು। ನಾನಾದರೋ ಇಂಥ ಪ್ರಸಂಗದಲ್ಲಿ ಸಾಕಷ್ಟು ನೂಕು ನುಗ್ಗಲುಗಳಲ್ಲಿ ಸಿಕ್ಕಿ ಮೊದಲಿಗನಾಗಿದ್ದರೂ ಮೊದಲಿಗರಲ್ಲಿ ಓರ್ವನಾಗಬೇಕೆನ್ನುವ ತತ್ವದವನು। यानी कि मैं तो इतना बस में इतना ट्रैवल किया है, फिर भी मैं वही यानी नुग्गाಟ करते ही यानी धक्का मुक्की मारते ही उसने यानी अपना प्रवास किया है। ಇಷ್ಟು ಗಡಿಬಿಡಿ ಮಾಡಿ ಏರುವುದರಲ್ಲಿ ಒಂದು ಸಾರ್ಥಕವಿದೆ। ಅದೇನೆಂದರೆ ಕಿಟಕಿಯ ಹತ್ತಿರ ಸ್ಥಳ, ಹೊರಗಿನ ಗಾಳಿಯು ಬೀಸುತ್ತದೆ। किसके लिए भागते हैं? इसका विंडो साइड सीट के लिए, क्योंकि वहां पे हवा आएगी अच्छा। ಒಳಗಿನ
ಜನಸಂಪರ್ಕವು ತಪ್ಪುವುದಿಲ್ಲ. ಹಾಗೆ ಕಿಟಕಿ ಹತ್ತಿರ ಕುಳಿತು ಜನರನ್ನು ನಡೆನುಡಿಗಳನ್ನು ಗಮನಿಸಬಹುದು. यानी खिड़की के बाद बाजू में बैठे तो लोगों का क्या क्या करते हो सब देख सकते हैं. ಬೇಸರವಾದಾಗ ಹೊರಗಿನ ಪ್ರಕೃತಿಯ ಉಪಾಸಕನಾಗಿ ನಿಲ್ಲುವುದು, ಮುಗದೊಮ್ಮೆ ಮಾತುಕತೆಗಳಲ್ಲಿ ಭಾಗವಹಿಸಿ ಜೋರಾಗಿ ಮಾತನಾಡುವುದು, ಇಡೀ ಪ್ರಯಾಣದ ಅವಧಿಯನ್ನು ನಾಟಕದ ಅವಧಿಯೆಂದು ತಿಳಿದು ಪ್ರತ್ಯಕ್ಷನಾಗಿ ನಿಲ್ಲುವುದು, ಜನರು ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಸ್ಥಳಗಳಲ್ಲಿ ಅಲಂಕರಿಸಿ ಬಳಿಕ ಟಿಕೆಟು ಪ್ರಾರಂಭ ನಡೆಯುತ್ತದೆ. ಸ್ತ್ರೀ ಪ್ಯಾಸೆಂಜರೊಂದಿಗೆ ದೊಡ್ಡ ಚರ್ಚೆಯೇ ನಡೆಯುತ್ತದೆ. ಈ ಕೂಸು ನಿಮ್ಮದೇ ಏನ್ರಿ? ಹೌದು. ಎಷ್ಟು ವರ್ಷ ಆಗಿದೆ? 2 ತುಂಬಿ ಮೊನ್ನೆ ಅಮಾವಾಸ್ಯೆಗೆ 1 ತಿಂಗಳಾಯಿತು. ಇಲ್ಲ 3 ವರ್ಷ ಆಗಿವೆ ಎಂದು अर्ध टिकट पಡೆಯಲು ಸೂಚಿಸುವರು. यानी बच्चे यदि गोद में बैठा तो उसको भी हाफ टिकट लेना है करके बोलते हैं. ಅದಕ್ಕೂ ಒಪ್ಪದಿದ್ದರೂ ನಮಸ್ಕಾರ ಮಾಡುತ್ತಾ ನಿಲ್ಲುವ ಪ್ರಸಂಗಗಳು ಇವೆ. ಇನ್ನು ಬಸ್ಸು ಹೊರಡುತ್ತದೆ. ಕಂಡಕ್ಟರ್ ತಲೆಗಳನ್ನು ಎಣಿಸುತ್ತಾನೆ. ಬಸ್ जाने लगता है, लोग कितना है करके ಕಂಡಕ್ಟರ್ ಗಿನ್ನೆ लगता है. ಒಂದು ಸಂಖ್ಯೆ ಕಡಿಮೆ ಬೀಳುತ್ತದೆ. ಬಸ್ ಅನ್ನು ನಿಲ್ಲಿಸಲಾಗುತ್ತದೆ. ಎಲ್ಲರ ಟಿಕೆಟ್ ಪರೀಕ್ಷೆಯಾಗುತ್ತದೆ. ಸಿಕ್ಕಿ ಬೀಳುವವರು ಹಳ್ಳಿಯ मुदुकम्मा अथवा पट्टणद सुशिक्षित, यानी कि सबके पास टिकट रहता है. कभी कभी टिकट चेकिंग होता था, लेकिन कोई ना कोई यानी बिना टिकट का भी जाते हैं. ಅವರಿಗಿಷ್ಟು ಮಂಗಳಾರತಿ ಆದ ನಂತರ ಬಸ್ಸು ನಾಗಲೋಟವನ್ನು ಇಕ್ಕುತ್ತದೆ. बस प्रयाण स्फूर्तिय उगमवू ಆಗಬಹುದು. यानी कि अपने को अच्छा भी लग सकता है. ಬಹುಕಾಲ ಮೌನದಲ್ಲಿದ್ದು ಬೇಜಾರುಗೊಂಡಾಗ ಒಳ್ಳೆಯ ಮಾತುಕಾರ ಸಿಕ್ಕರೆ ತೀರಿತು. यानी चुपचाप बैठे रहते, बाजू में कोई आएगा, बैठेगा, बात करना शुरू करेगा, वो भी रहता है. मातिನ ಸುರಿಮಳೆ बहुत बात करते करते ಚರ್ಚೆಯ ಗಂಗಾ ಪ್ರವಾಹ. ವಿಷಯ ಮುಖ್ಯವಲ್ಲ, ಮಾತೇ ಮುಖ್ಯ. यानी कि जो टॉपिक है वो इम्पोर्टेंट नहीं है, कुछ भी बात कर सकते हैं आप. ಭಾರತದ ವಿದೇಶಿ ನೀತಿಯಿಂದ ಹಿಡಿದು ಹಳ್ಳಿಯ ಗ್ರಾಮ ಪಂಚಾಯಿತಿಯ ಚುನಾವಣೆಯವರೆಗೆ ಶಿಕ್ಷಣದ ಅಧೋಗತಿಯಿಂದ ಜನರ ನೈತಿಕ ಅಧಪತನದವರೆಗೆ ಮಾತನ್ನು ಜಗ್ಗಿಸಲಾಗಿದೆ. ಒಂದು ಸಾರಿ ಎಲ್ಲಿಯೂ ಪ್ರಾರಂಭವಾದ ನಂತರ ಮತ್ತೆಲ್ಲಿಯೂ ಮುಗಿಯುತ್ತದೆ. लोगों से बात करते करते कहाँ से कहाँ तक पहुंच जाते हैं. ಆಂಧ್ರ ನಾಡಿನ ಮುತ್ತುಗಾರನೊಡನೆ ಮಾತುಕತೆ ಹೊಡೆದೆ. ದೇಶದ ಸಮಸ್ಯೆಯ ಮೇಲೆ ನಮ್ಮ ವೈಯಕ್ತಿಕ ಅಭಿಪ್ರಾಯ ಮಂಡಿಸಿ ಬಳಿಕ ನಮ್ಮ ಸಮೀಪದ ವಿಷಯವೇ ಬಂತು. ನೀವು ದೇಶವೆಲ್ಲ ಸುತ್ತಿದ್ದೀರಿ, ಕರ್ನಾಟಕ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಾಂತೀಯ ಅಭಿಮಾನ ಪ್ರಶ್ನೆ ಕೇಳಿದೆ. ಅದೊಂದು ದರಿದ್ರ ನಾಡು ಎಂದು ಅವನು ಅಭಿಪ್ರಾಯ ಪಟ್ಟಾಗ ನಾನು ರುಚಿಗೆದೆ. यानी कर्नाटक का यानी बाजू में जो बैठा है उसके बारे में उससे पूछते हैं कि कर्नाटक कैसा है, तो वो बोलता है वो अच्छा स्टेट नहीं है करके. लेकिन ये जो बैठा हुआ वो गुस्सा हो जाता है. ವೀರರ ನಾಡಾದ ಕಲಿಗಳ ನಮ್ಮ ನಾಡಿನ ಅಪಮಾನವೇ ಎಂದು ಕೋಪದಿಂದ ಕುದಿದೆ. ಚರ್ಚೆಗಿಂದ ಗೆದೆಯಲಾಗದೆ ಇನ್ನೂ ಮಾರಾಮಾರಿಯಾಗುವ ಸ್ಥಿತಿ ಇತ್ತು. ಸಹ ಪ್ರಯಾಣಿಕರು ಈ ಕುಸ್ತಿಯಿಂದ ನಮ್ಮಿಬ್ಬರನ್ನು ಪಾರುಗೊಳಿಸಿದರು. यानी बाजू में बैठे बैठे झगड़ा भी हो जाता है, क्यों मेरा स्टेट के बारे में तुम ऐसा बोला है करके. ಹೀಗೆ ಬಸ್ಸು ಪ್ರಯಾಣ ಒಂದೊಂದು ಸಲ ಅನಿರೀಕ್ಷಿತ ಗಂಡಾಂತರಕ್ಕೆ ಕೂಡ ಈಡು ಮಾಡುತ್ತಿರುವುದುಂಟು. यानी कभी कभी झगड़ा भी होता है. ತೀರ ಇತ್ತೀಚೆಗಾದ ಘಟನೆ ಇದು. जस्ट अभी हुआ एक घटने इज एक ವಿಷಯ. ರಾತ್ರಿ 9 ಗಂಟೆಯಾಗಿರಬಹುದು. 9 o'clock ಬಸ್ಸಿನಿಂದ ಇಳಿಯುತ್ತಲೇ ಮುಂದಿನ ಬಸ್ಸು ಸಿದ್ಧವಾಗಿ ನಿಂತಿತು. ಬಸ್ಸೇ ಉತಾರ್ತೆ ही दूसरा बस ರೆಡಿ ತನ. ನನ್ನ ಗಂಟುಗಳನ್ನು ಬಸ್ಸಿನ ಮೇಲೆ ಒಗೆಯಿಸಿ ಇನ್ನೂ ತಡವಿರಬಹುದು ಎನ್ನುವ ಡೌಟಿನಲ್ಲಿ ಚಹಾ ಕುಡಿಯುವ ದುರ್ಬುದ್ಧಿಯಿಂದ ಹೋಟೆಲಿಗೆ ಹೋದೆ. ಆ ಬಸ್ जाने के लिए अभी टाइम होगा करके बैग रख के चाय पीने के लिए जाता है. ಅಂದು ಬಸ್ ಸ್ಟ್ಯಾಂಡಿನಲ್ಲಿ 2 ಬಸ್ಸುಗಳು ಸಾಲಾಗಿ ನಿಂತಿದ್ದವು. यानी 2 बस था. ಯಾವುದೋ ಬಸ್ಸಲ್ಲಿ ಏರಿ ಟಿಕೆಟ್ ಒಂದನ್ನು ಪಡೆದೆ. किसी और बस में चढ़ के टिಕೆಟ್ लिया. ನನಗೆ ಸಂಶಯವೇನೂ ಬರಲಿಲ್ಲ. ಬಸ್ಸು ಇನ್ನೇನು ಹೊರಡಬೇಕು ಎಂದಾಗ ತಿಳಿಯಿತು, ನಾನು ಯಾವ ಊರಿಂದ ಬಂದಿದ್ದೇನೋ ಅಲ್ಲಿಗೆ ಹೊರಟಿತು ಈ ಬಸ್ಸು. यानी कहाँ से मैं आया है वहीं पे जाने वाला बस है करके ಕಂಡಕ್ಟರಿಗೆ ಹೇಳಿ ಬಸ್ಸಿನಿಂದ ಲಘು ಬಗೆಯಿಂದ ಇಳಿದೆ. ಬಸ್ಸನ್ನು 40 ಮುಖಗಳು ನನ್ನನ್ನು ದಿಟ್ಟಿಸಿ ನೋಡಿದವು, ಅಪಹಾಸ್ಯಗೈದವು.
ನಾನು ತಲೆಯಿಂದ ಬುಡದವರೆಗೆ ಬೆವರಿನಲ್ಲಿ ಮುಳುಗಿ ಹೋಗಿದೆ, यानी कि उसको लगता है बस मुझे देख रहा है, मेरे को यानी ಮಜಾಕ್ ಉಡಾ रहा है करके. ಈ ರೀತಿ ಬಸ್ಸಿನಲ್ಲಿ ನಾನು ಹೀರೋ ಆಗಿದ್ದಂತೆ ಝೀರೋ ಕೂಡ ಆಗಿ ನನಗೀಡಾದ ಪ್ರಸಂಗಗಳು ಇವೆ. इसलिए मैं हीरो भी बना हूँ, बस में जाते जाते ಝೀರೋ भी बना हूँ. ಬಸ್ ಪ್ರಯಾಣದಲ್ಲಿ ಸಾಮಾನ್ಯ ಘಟನೆಗಳೇ ಜರುಗಿದರೆ ಲಾರಿಯಲ್ಲಿ ಅಸಾಮಾನ್ಯ ಘಟನೆಗಳು ಸಂಭವಿಸುತ್ತದೆ. ಒಂದು ಸಾರಿ ಬಸ್ಸು ತಪ್ಪಿಸಿ ಲಾರಿಯ ಹಾದಿಯನ್ನು ಕಾದು ನಿಂತಾಗ ಮಧ್ಯರಾತ್ರಿಯಾಗಿತ್ತು. ಏಕ್ ಬಾರ್ ಬಸ್ छूट गया तो मैं लॉरी में जाने वाला था. ಬಸ್ ಪ್ರಯಾಣದಲ್ಲಿ ಸಾಮಾನ್ಯ ಘಟನೆಗಳೇ ಜರುಗಿದರೆ ಲಾರಿಯಲ್ಲಿ ಅಸಾಮಾನ್ಯ ಘಟನೆಗಳು ಸಂಭವಿಸಿವೆ. ಒಂದೂವರೆ ಬಸ್ ಲಾರಿಯೊಂದು ಬಂದು ನಿಂತಿತು. ನಾನು ಕುಳಿತು ಬಿಟ್ಟೆ. ಲೈಟಿನ ಬೆಳಕಿನಲ್ಲಿ ನಾನು ಡ್ರೈವರನ್ನು ಪರಸ್ಪರ ದಿಟ್ಟಿಸಿ ನೋಡಿದೆವು. ಆತನ ನೋಟಕ್ಕೆ ನಡುಗಿ ಹೋದೆ. ಕೈಯಲ್ಲಿ ಹೊಸದಾಗಿ ಕೊಂಡ ವಾಚು ಇತ್ತು. ಕಿಸೆಯಲ್ಲಿ 30-40 ರೂ ಇದ್ದವು. ಆ ಹಣದ ಆಸೆಗಾಗಿ ನನ್ನನ್ನು ಕುಡಿದು ತುಂಡು ಮಾಡಿ ರೋಡ್ ಬದಿಗೆ ಎಸೆದರೆ ಏನು ಗತಿ? ಅನೆಗೆ ಏ पैसे के लिए मुझे मार भी सकते हैं, लॉरी में जाना इतना ಸೇಫ್ नहीं रहता है करके. 10 ನಿಮಿಷಕ್ಕೊಮ್ಮೆ ನನ್ನೆಡೆ ದೃಷ್ಟಿ ಬೀರುವ ವ್ಯಕ್ತಿಯ ಮೇಲೆ ನನ್ನ ವಿಶ್ವಾಸ ಹಾರಿತು. ಎದೆ ಡವ ಎಂದಿತು. वो क्या करते हैं, लॉरी में बैठते हैं तो बार बार वो ड्राइवर इनकी तरफ देख रहा था. ನಾನು ಇಳಿಯಬೇಕಾದ ಸ್ಥಳ ಬರುವವರೆಗೂ ಜೀವವಿರಲಿಲ್ಲ. बैठने के बाद पता चलता है ये हो सकता है इसने मुझे कुछ कर लेगा करके. जब तक उसका प्लेस नहीं आता है तब तक वो बहुत डर जाते. ಎದೆ ಡವ ಅನ್ನುತ್ತಿತ್ತು. ನಾನು ಇಳಿಯಬೇಕು. ಡ್ರೈವರನ್ನು ನನ್ನನ್ನು ಜೀವಂತ ಬಿಟ್ಟಾಗ ಅವನು ಹೇಳಿದ ಹಣಕ್ಕಿಂತ ಹೆಚ್ಚಿನ ಹಣ ಕೊಟ್ಟು ಸಲಾಂ ಸಾಬ್ ಎನ್ನುತ್ತಾ ಆತನ ನುಡಿಯನ್ನು ಕೇಳುವ ವ್ಯವಧಾನವಿರದೆ ಓಡಿಬಿಟ್ಟೆ. यानी ड्राइवर जैसा जब उसका प्लेस आता है उतरने का, वो तुरंत उतर जाता है और पैसा जितना पूछते हैं ना उससे भी ज्यादा देके वो चले जाता है. ಬಸ್ಸು ಪ್ರಯಾಣವು ಈ ರೀತಿ ನನ್ನ ಅನುಭವದ ವಲಯವನ್ನು ವಿಸ್ತರಿಸಿದೆ. ಜೀವನದಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ 2 ಬಾಳಿನಲ್ಲಿ ಆಶೆಯ ಚಿಗುರನ್ನು ಮೂಡಿಸಿದೆ. ಜೀವನದ ಏಕತನತೆಯಲ್ಲಿ ವೈವಿಧ್ಯ ಬಣ್ಣವನ್ನು ತೀಡಿದೆ. ವಿವಿಧ ವ್ಯಕ್ತಿಗಳನ್ನು ನೋಡುವ, ಮಾತನಾಡಿಸುವ ಸಂದರ್ಭಗಳು ಒದಗಿಸಿಕೊಟ್ಟು ಬಿಡದೆ ಅವರನ್ನು ಅಭ್ಯಾಸಿಸುವಂತೆ ಮಾಡಿದೆ. ಇಂತು ಪ್ರವಾಸವೆಂದರೆ ನನಗೆ ಮೋಜಿನ ವಿಷಯವಾಗಿದೆ. यानी मुझे प्रवास करना यानी अच्छा लगता है करके. जिन्होंने भी अभी तक मेरा चैनल सब्सक्राइब नहीं किया है प्लीज सब्सक्राइब माय चैनल.